ಹಾಯ್ ಫ್ರೆಂಡ್ಸ್, ಇವತ್ತು ಅಡ್ವೈಸ್ ಗುರು ನಿಮ್ಮ ಚಾನಲಲ್ಲಿ ರಾಜ್ಮಾ ಮಸಾಲ ಮಾಡೋದು ಹೆಂಗೆ ಅಂತ ಕಲಿಯೋಣ. ಇದು ವೈಟ್ ರೈಸ್ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಇದನ್ನು ದಯವಿಟ್ಟು ಟ್ರೈ ಮಾಡಿ ಮನೆಯಲ್ಲಿ. ಮಟನ್ ಟೇಸ್ಟು, ಮಟನ್ನು ಇಲ್ಲ ಅದ್ರ ಮುಂದೆ ಆ ಥರ ಒಂದು ಟೇಸ್ಟ್ ಬರುತ್ತೆ. ತುಂಬ ಸಿಂಪಲಾಗಿ ಮಾಡ್ಬೋದು, ಏನು ದೊಡ್ಡ ಸರ್ಕಸ್ ಅಲ್ಲ, ತುಂಬ ಸಿಂಪಲಾಗಿ ಮಾಡ್ಬೋದು. ಫುಲ್ ನೈಟು ರಾಜ್ಮಾ ನೆನೆಸಿಟ್ಕೊಳ್ಳಿ. ಬೆಳಗ್ಗೆ ಎದ್ದು ಕುಕ್ಕರಲ್ಲಿ ಒಂದು ಸ್ವಲ್ಪ ಲೆವೆಲ್ಗೆ ನೀರು ಹಾಕ್ಕೊಂಡು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಂಡು ಒಂದು 4ರಿಂದ 5 ವಿಸಿಲು ತೊಗೊಂಡು ಸೈಡಿಗೆ ಇಟ್ಕೊಳ್ಳಿ. ಬಾಯ್ಲ್ ಮಾಡಿ, ಅದು ನ್ಯಾಚುರಲ್ ಸ್ಟ್ರೀಮಲ್ಲಿ ಹೋಗ್ತಾ ಇರಲಿ, ಸ್ಟ್ರೀಮ್ ತೆಗಿಯೋಕ್ಕೆ ಹೋಗಬೇಡಿ. ಮತ್ತು ಒಂದು ಪ್ಯಾನಲ್ಲಿ ಆಯಿಲ್ ತೊಗೊಳ್ಳಿ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು 4. ಇದು ಮಾಡೋದು ರೆಸಿಪಿ ಬಂದು ಯಾವುದನ್ನು ಮಿಸ್ ಮಾಡಬಾರ್ದು, ಟೇಸ್ಟಿಗೆ ತುಂಬ ಇಂಪಾರ್ಟೆಂಟು. ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಆ ಪ್ಯಾನ್ಗೆ. ಮತ್ತು ಕರಿಮೆಣಸು ಒಂದು 6-7 ಕಾಳು ಕರಿಮೆಣಸು, ಏಲಕ್ಕಿ ಹಾಕ್ಕೊಳ್ಳಿ. ಒಂದು 3 ಏಲಕ್ಕಿ ಹಾಕ್ಕೊಳ್ಳಿ ಸಾಕು, ಫ್ಲೇವರ್ಗೋಸ್ಕರ. ಫ್ರೆಂಡ್ಸ್, ಮಟನ್ ತಿನ್ನೋದೇ ಬಿಟ್ಬಿಡ್ತೀರ ಇದು ಮಾಡಿದ್ರೆ ನೀವು. ತುಂಬ ಹೆಲ್ತ್ಗೂ ಒಳ್ಳೆಯದು. ರಾಜ್ಮಾ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಹೆಲ್ತ್ಗೆ ಒಳ್ಳೆಯದು. ಕಾಸ್ಟ್ಲಿ ಐಟಮ್ ಎಲ್ಲ ಸ್ವಲ್ಪ ಚೆನ್ನಾಗೇ ಇರುತ್ತಲ್ವ. ಪಲಾವ್ ಎಲೆ 1-2 ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಒಂದು 4 ಇಲ್ಲ 3 ಹಾಕ್ಕೊಳ್ಳಿ. ಖಾರ ತಿನ್ನೋರಾದರೆ 4 ಹಾಕ್ಕೊಳ್ಳಿ, ಖಾರ ತಿಂದಿರೋರಾದರೆ 2 ಹಾಕ್ಕೊಳ್ಳಿ ಸಾಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 1 ಟೇಬಲ್ ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ. ಟೊಮಾಟೊ ಒಂದು ಹಾಕ್ಕೊಳ್ಳಿ ಪ್ಯಾನ್ಗೆ. ಹಾಕ್ಕೊಂಡು ಎಲ್ಲ ಸೇರಿ ಚೆನ್ನಾಗಿ ಫ್ರೈ ಮಾಡಿ. ಒಂದು ಸ್ಮೆಲ್ ಇರುತ್ತಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಚೆನ್ನಾಗಿ. ಇದನ್ನು ತುಂಬ ಥರ ಮಾಡ್ತಾರೆ ರಾಜ್ಮಾ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಮಾಡ್ತಾರೆ. ಬಟ್ ಇದು ಸುಲಭವಾದದ್ದು, ಒಂದು ಚೆನ್ನಾಗಿರೋ ಒಂದು ರೆಸಿಪಿ. ಚೆನ್ನಾಗಿ ಫ್ರೈ ಆಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಬಿಟ್ಬಿಡ್ತು, ಸೊ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಒಂದು ಜಾರಿಗೆ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಳ್ಳಿ. ಇದನ್ನು ದಯವಿಟ್ಟು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿಯಲ್ಲಿ ರುಬ್ಬಕ್ಕೆ ಹೋಗ್ಬೇಡಿ, ಕೈಯೆಲ್ಲ ಸುಟ್ಕೊತೀರ. ಲಿಟಲ್ ಬಿಟ್ ವಾಟ್ರ್ ಹಾಕ್ಕೊಂಡು ಅದು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಪೇಸ್ಟು. ಮತ್ತು ಒಂದು ಪ್ಯಾನ್ಗೆ, ಮತ್ತು ಅದೇ ಪ್ಯಾನ್ಗೆ ಒಂದು 4 ಟೀ ಸ್ಪೂನ್ ಬಟರ್, 4-5 ಬಟರ್. ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ, ಅದು ನಿಮ್ಮ ಇದ್ರ ಮೇಲೆ, ಹೆಲ್ತ್ ಮೇಲೆ, ನಿಮ್ಮ ಟೇಸ್ಟ್ ಮೇಲೆ ಹೋಗುತ್ತೆ. ಆಮೇಲೆ ಆ ಪೇಸ್ಟನ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಪ್ಯಾನ್ಗೆ ಹಾಕ್ಕೊಳ್ಳಿ. ಪ್ಯಾನ್ಗೆ ಹಾಕ್ಕೊಂಡು ಅದು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟರಲ್ಲಿ ಫ್ರೈ ಮಾಡ್ತಾ ಸಾಲ್ಟ್ 1 ಸ್ಪೂನು, ಎಲ್ಲ ಮಸಾಲೆ ಪೌಡ್ರ್ ಇವಾಗ ಹಾಕ್ಕೊಬೇಕು ನಾವು ಈ ಗ್ರೇವಿಗೆ. ಇದು ರೆಡ್ ಚಿಲ್ಲಿ, ಇದು ಜೀರಿಗೆ, ಇದು ಅರಿಶಿನ 1/2 ಟೀ ಸ್ಪೂನ್, ಇದು ಧನಿಯಾ ಪುಡಿ, ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪೌಡ್ರು. ಇದು ಬಂದು ಗರಂ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ರಾಜ್ಮಾ, ಬೇಯ್ದಿರೋ ರಾಜ್ಮಾ ನೀರು ಸಮೇತ, ನೀರು ಬಿಸಾಕಬಾರ್ದು, ಅದರಲ್ಲೇ ಟೇಸ್ಟ್ ಇರೋದು, ನೀರು ಸಮೇತ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಏನಿಲ್ಲ ರೀ, ಲೋ ಫ್ಲೇಮಲ್ಲಿ ಲಿಡ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 20-25 ನಿಮಿಷ ಬಿಟ್ಬಿಡಿ. ಈ ಬಟರ್ ಮೇಲೆ ಬಿಟ್ಕೊಳುತ್ತೆ ನೋಡಿ, ಬಿಟ್ಬಿಡ್ದು ಬಟರ್. ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ನಿಮ್ಮ ರಾಜ್ಮಾ. ಟೇಸ್ಟಿಯಾಗಿರೋ ರಾಜ್ಮಾ. ನೀವು ಚಪಾತಿ ಜೊತೆ ತಿಂತೀರಾ, ತಿನ್ನಿ. ರೈಸ್ ಜೊತೆ, ಜೀರಾ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್. ನಾನು ಹಂಗೆ ತಿನ್ನೋದು. ಸೊ ಇದು ತಿನ್ನು ನೋಡಿ ನೀವು. ನೋಡಿ ಯಾವ ಥರ ಇದೆ, ಲುಕ್ಕೇ ಹಿಂಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಾನು ಎಲ್ಲ ವಿಡಿಯೋ ಎಂಡಲ್ಲಿ ಒಂದು ಅಡ್ವೈಸ್ ಮಾಡ್ತೀನಿ, ಅದಕ್ಕೆ ಈ ಚಾನಲ್ ಹೆಸರು ಅಡ್ವೈಸ್ ಅಂತ ಇರೋದು.
ಸೊ ಈ ಅಡ್ವೈಸ್ ನಾನೇನು ಕೊಡ್ತೀನಿ ಅಂದರೆ, ನೀವು ಎಲ್ಲಾದರೂ ಲಾಂಗ್ ಹೋಗ್ತಾ ಇರ್ಬೇಕಾದ್ರೆ, ಎಲ್ಲಾದರೂ ಕಾರಲ್ಲಿ ತುಂಬ ಲಾಂಗ್ ಏನಾದರೂ ಮೈಸೂರು ಕಡೆ ತುಮಕೂರು ಕಡೆ ಹೋಗ್ತಾ ಇರಬೇಕಾದ್ರೆ, ನಿಮ್ಗೆ ಯಾರಾದರೂ ಒಂದು ಫ್ಯಾಮ್ಲಿ ಒಂದು ಮಗು ತೊಗೊಂಡು ಬಸ್ ಸ್ಟ್ಯಾಂಡಲ್ಲಿ ತುಂಬ ಹೊತ್ತು ಬಸ್ಸಿಗೆ ಕಾಯ್ಕೊಂಡಿರೋ ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ಅನಿಸಿದ್ರೆ, ಅವರು ಸೇಫ್ ಅಂತ ಫ್ಯಾಮ್ಲಿ ಮ್ಯಾನ್ ಅಂತ ಅನಿಸಿದ್ರೆ, ಸೊ ನೀವು ಒಬ್ಬರೇ ಮೈಸೂರವರೆಗೂ ಅಷ್ಟು ದೂರ ಪೆಟ್ರೋಲು ಡೀಸೆಲ್ ಹಾಕ್ಸ್ಕೊಂಡು ಅಷ್ಟು ದೂರ ಹೋಗ್ತೀರಾ. ಸೊ ನಿಮ್ಮ ಹತ್ರ ಇರೋ ಒಂದು ಸ್ಥಾನ, ನಿಮ್ಮದು ಏನಂತಾರೆ ರಿಚ್ನೆಸ್ ಏನಿದೆಯೋ ಅದನ್ನು ಬೇರೆಯವ್ರಿಗೂ ಹಂಚ್ಕೊಳ್ಳಿ. ಅಂದರೆ ನಾನು ಹೇಳೋದು, ಅವ್ರನ್ನೂ ಪಿಕ್ ಮಾಡಿಕೊಂಡು ಅವ್ರು ಎಲ್ಲಿ ಡ್ರಾಪ್ ಆಗಬೇಕೋ ಅವ್ರಿಗೆ ಡ್ರಾಪ್ ಮಾಡಿ. ಅದರಲ್ಲಿರೋ ಒಂದು ಖುಷಿ, ನೀವು ಕೊಡೋವಂಥ ಒಂದು ದಾನ, ಯಾವ ಶ್ರೇಷ್ಠ ದಾನ ಅದು, ನಿಮಗೂ ಗುಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು.